ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ವಿಜಯನಗರದಲ್ಲಿದ್ದೇವೆ. ವಿಜಯನಗರದಲ್ಲಿ ಒಂದು ಹೊಸ ಏರ್ ಕಂಡೀಷನ್ಡ್ ಮಾರ್ಕೆಟ್ ಓಪನ್ ಆಗಿದೆ. ಅದರ ಹೆಸರು ಪಾಲಿಕೆ ಬಜಾರ್ ಅಂತ. ಸೊ ಇದು ದಿಲ್ಲಿಯಲ್ಲಿ ಹೇಗೆ ಪಾಲಿಕೆ ಬಜಾರ್ ಉಂಟು ಅದೇ ಥರ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಹೊಸದಾಗಿ ಓಪನ್ ಮಾಡ್ತಾರೆ. ಅದು ಹೇಗೆ ಉಂಟು, ಅಲ್ಲಿ ಒಳಗೆ ಏನೆಲ್ಲ ಉಂಟು ಅಂತ ಹೇಳಿ ನೋಡುವ. ಇದು ತುಂಬ ಹತ್ತಿರ ಆ್ಯಕ್ಚುಲಿ. ಇಲ್ಲಿ ನೀವು ನೋಡ್ತಿರ್ಬೋದು, ನನ್ನ ಹಿಂದೆ ಇಲ್ಲಿ ಕಾಣಿಸ್ತಾ ಇದೆ ವಿಜಯನಗರದ ಮೆಟ್ರೋ ಸ್ಟೇಷನ್. ಅಲ್ಲಿ ಹೊಸಹಳ್ಳಿ ಕಡೆಗೆ ಅಂತ ಎಕ್ಸಿಟ್ ತಗೊಂಡು ಒಂದು 10 ಹೆಜ್ಜೆ ನಡ್ಕೊಂಡು ಬಂದರೆ ಇಲ್ಲಿ ಪಾಲಿಕೆ ಬಜಾರ್ ಸಿಗ್ತದೆ. ಬನ್ನಿ, ಈಗ ಪಾಲಿಕೆ ಬಜಾರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಪಾಲಿಕೆ ಬಜಾರಿನ ಮೊದಲನೇ ಅಂಗಡಿ. ಈ ಅಂಗಡಿಯಲ್ಲಿ ಹೂವು ಇಟ್ಟಿದ್ದಾರೆ. ಹಾಗೆ ಒಳಗೋಗಿ ನೋಡುವ ಎಷ್ಟು ಟೋಟಲ್ ಅಂಗಡಿಗಳುಂಟು, ಹಾಗೆ ಯಾವ್ಯಾವ ಅಂಗಡಿಯಲ್ಲಿ ಏನೇನು ಇಟ್ಟಿದ್ದಾರೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು, 2ನೇ ಅಂಗಡಿಯಲ್ಲಿ ತರಕಾರಿ ಇಟ್ಟಿದ್ದಾರೆ. ತರಕಾರಿ ಅಲ್ಲ, ತುಂಬ ತರಕಾರಿ ಇಲ್ಲ, ಆದರೆ ಸೊಪ್ಪುಗಳಿದ್ದಾವೆ ಅಷ್ಟೇ. ನಾಲ್ಕನೇ ಅಂಗಡಿ ಬಾಳೆಹಣ್ಣು. 5ನೇ ಅಂಗಡಿಯಲ್ಲಿ ಪೂಜಾ ಸಾಮಗ್ರಿಗಳು, ಗೆಜ್ಜೆ ವಸ್ತ್ರ, ಹತ್ತಿ, ಬತ್ತಿ, ಹಾಗೆ ಅರಿಶಿನ ಕುಂಕುಮ, ವೀಳ್ಯದೆಲೆ, ಅದೆಲ್ಲ ಅಂಗಡಿಗಳು. ಟೋಟಲ್ 79 ಶಾಪ್ಸ್ ಇದೆ. ಇದು 79ನೇ ಅಂಗಡಿ. ಇಲ್ಲಿ ತರಕಾರಿ ಇಟ್ಟಿದ್ದಾರೆ, ಒಂದು ಸ್ವಲ್ಪವೇ ತರಕಾರಿ ಉಂಟು. 79 ಅಂಗಡಿಗಳಿವೆ. ಫುಲ್ಲು ಏರ್ ಕಂಡೀಷನ್ಡು. ಇದು ಥ್ರೂ ಔಟ್ ಮಾರ್ಕೆಟ್ ಏರ್ ಕಂಡೀಷನ್. ಇಲ್ಲಿ ನೀವು ನೋಡ್ತಿರ್ಬೋದು, AC ಟೆಂಪ್ರೇಚರ್ ಸಹ ಕೂಲಾಗಿದೆ. ಅದೇ ಥರ ಸೆಂಟ್ರಲೈಸ್ಡ್ AC ನೋಡಿ ನೀವು, ಅಲ್ಲಿ ತನಕ ಸಹ ಉಂಟು. ಫುಲ್ AC ಇದು. ಇಲ್ಲಿ ಇನ್ನೊಂದು ಎಕ್ಸಿಟ್ ಕೂಡ ಉಂಟು. ಇಲ್ಲಿ ಇನ್ನೂ ಸಹ ಕೆಲವು ಅಂಗಡಿಗಳು ಓಪನ್ ಆಗಲಿಕ್ಕೆ ಬಾಕಿ ಉಂಟು. ಬರೀ 20% ಅಂಗಡಿಗಳು ಮಾತ್ರ ಓಪನ್ ಆಗಿದೆ ಈಗ ಸದ್ಯಕ್ಕೆ. ನೀವು ನೋಡಿದ ಹಾಗೆ ಹೂವಿದು, ಹಣ್ಣಿದು, ಹಾಗೆ ತರಕಾರಿಗಳು ಅಥವಾ ಮುಳ್ಸೌತೆಕಾಯಿ ಇರ್ಬೋದು, ಆ ಥರದ್ದೆಲ್ಲ ಅಂಗಡಿಗಳು ಮಾತ್ರ ಓಪನ್ ಆಗಿದೆ. ಇನ್ನೂ ಸಹ ಎಷ್ಟೋ ಅಂಗಡಿಗಳು ಓಪನ್ ಆಗೋದು ಬಾಕಿ ಉಂಟು. ಇದು ಆ್ಯಕ್ಚುಲಿ ಪಾಲಿಕೆ ಬಜಾರ್ ಅಂತ ಹೇಳಿ ಓಪನ್ ಆಗಿ ಅಥವಾ ಇನಾಗ್ರೇಷನ್ ಆಗಿ ಬರೀ 1 ವಾರ ಆಗಿದಷ್ಟೇ. ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬೋದು ಅಂಗಡಿಗಳೆಲ್ಲ ಇನ್ನು ಫಿಲ್ಲಪ್ ಆಗಲಿಕ್ಕೆ ಮೋಸ್ಟ್ಲಿ. ಒಳಗೆ ಹೋಗಿ ತೋರಿಸ್ತೇನೆ ಎಷ್ಟು ಸ್ಪೇಷಿಯಸ್ ಉಂಟು ಏನಂತ. ಇದೊಂದು ಅರ್ಧ ಓಪನ್ ಉಂಟು. ಇಲ್ಲಿ ಪವರ್ ಬ್ಯಾಕಪ್ಪಿನ ಇದು ಸಹ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಫ್ಯಾನ್ ವ್ಯವಸ್ಥೆ ಸಹ ಉಂಟು. ಇನ್ ಕೇಸ್ AC ಏನಾದರೂ ಒಳಗಡೆ ಬರ್ತಾ ಇಲ್ಲ ಅಂತಾದರೆ ಒಳ್ಳೆ ಟ್ಯೂಬ್ ಲೈಟ್ ಸಹ ಕೊಟ್ಟಿದ್ದಾರೆ. ಒಂದಿಷ್ಟೇ ದೊಡ್ಡ ರೂಮ್, ತುಂಬ
ಸ್ಪೇಷಿಯಸ್ ಉಂಟು, ಅಷ್ಟೇನು ಇದಿಲ್ಲ. ಮೇಡಮ್, ಇದು ಯಾವಾಗ ಓಪನಿಂಗ್ ಆಗಿದ್ದು ಇದು ಶಾಪ್? ಇವತ್ತೇ ಓಪನ್ ಆಗಿರೋದು. ಇವತ್ತೇ ಓಪನ್ ಆಗಿದೆ. ಇನಾಗ್ರೇಷನ್ ಆಗಿ 1 ವೀಕ್ ಆಯ್ತಲ್ಲ, ಆದರೂ ಈಗಲೇ ಓಪನ್ ಆಗಿದೆ. ಹಾಂ, ಇವತ್ತು ಓಪನ್ ಆಗಿದೆ. ಎಲ್ಲರಿಗೂ ಇವತ್ತು ಹಂಚಿರೋದು ಅಂಗಡಿಗಳು. ಎಲ್ಲರೂ ಇವತ್ತೇ ಜೋಡಿಸಿ ಸ್ಟಾರ್ಟ್ ಮಾಡ್ತಾರೆ. ಇವತ್ತೇ ಸ್ಟಾರ್ಟ್ ಮಾಡಿದ್ರೆ ಏನು ಬಾಡಿಗೆ ಕಟ್ಟಲಿಕ್ಕಿದೆಯಾ? ಮೇಂಟೆನೆನ್ಸ್ ಚಾರ್ಜ್ ಅಂತ ಇನ್ನೂ ಹೇಳಿಲ್ಲ, ಎಷ್ಟಂತ ಹೇಳ್ತಾರೆ. ಆದರೆ ಮಂತ್ಲಿ ರೆಂಟ್ ಅಂತ ಇಲ್ಲ. ಮೇಂಟೆನೆನ್ಸ್ ಚಾರ್ಜ್ ಅಂತ ತೊಗೊಳ್ತಾರಂತೆ. ಲೈಟ್ ಬಿಲ್ಲು ಮತ್ತು ಅದೆಲ್ಲ ಸಪ್ರೇಟ್ ಇರುತ್ತೆ ಕಟ್ಟಿ. ಮತ್ತು ಪ್ರೈಸಿಂಗ್ ಹೇಗೆ ಅಂದರೆ ಹೊರಗಡೆಗಿಂತ ಇಲ್ಲಿಗೆ ನೀವೇನಾದರೂ ಜಾಸ್ತಿ ಇಡ್ತೀರಾ ಪ್ರೈಸ್? ಮಾಮೂಲಿನೇ, ಆಚೆ ಹೆಂಗೆ ಹೋಲ್ಸೇಲ್ ಥರ ಮಾಡ್ತಾ ಇರ್ತೀವಿ ಅದು ಇಲ್ಲೂ ಹಂಗೆ ಮಾಡ್ತೀವಿ. ಸೇಮ್ ಪ್ರೈಸ್ ಸೇಮ್ ಪ್ರೈಸೇ ಇರುತ್ತೆ, ಏನು ಚೇಂಜಸ್ ಇರಲ್ಲ ಆ ಥರ. ನಿಮಗೇನು ಇಷ್ಟ ಅಂದರೆ ಇಲ್ಲಿ ಒಳ್ಳೇದಾಗ್ತದೆ ಅಥವಾ ಹೊರಗಡೆ ಇದ್ದರೆ ಒಳ್ಳೇದಂತ ಅನ್ನಿಸ್ತಿದೆಯಾ? ಹೊರಗಡೆನೂ ಇತ್ತು, ಆದರೆ ಇಲ್ಲಿ ಸ್ವಲ್ಪ ಸೇಫ್ಟಿ ಜಾಸ್ತಿ ಇದೆ. ಮಳೆ ಬಂದರೆ ಬಿಸಿಲಿಗೆ ಏನು ಟೆನ್ಷನ್ ಇರಲ್ಲ, ಆರಾಮಾಗಿ ಇರ್ಬೋದು. ಅಲ್ಲ, ಈಗ ನಾವು ಒಬ್ಬರ ಹತ್ರ ಮಾತಾಡಿದ್ದೆವು, ಅಂಗಡಿಯವ್ರ ಹತ್ರ. ಅವರಿಗೆ ಆ್ಯಕ್ಚುಲಿ ಕ್ಯಾಮರಾ ಮುಂದೆ ಬಂದು ಮಾತಾಡಲಿಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅವರದ್ದು ಮುಖ ಹಿಡಿಲಿಲ್ಲ. ಬರೀ ಒಂದು ಬಾಳೆಹಣ್ಣಿದ್ದು ಶಾಪ್ ಇಟ್ಕೊಂಡಿದ್ರು ಅವರು. ಸೊ ನಾನು ಕ್ಯಾಮರಾವನ್ನು ಆ ಕಡೆ ಸೈಡ್ ತಿರುಗಿಸಿ ಅವ್ರ ಹತ್ರ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೇಳಿದೆ. ಅವರು ಹೇಳಿದ ಹಾಗೆ ಅಂಗಡಿಗೇನು ಬಾಡಿಗೆ ಕಟ್ಟಲಿಕ್ಕಿಲ್ಲ, ಆದರೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ತಗೊಳ್ತಾರೆ. ಎಲೆಕ್ಟ್ರಿಕ್ ಬಿಲ್ ಇರ್ಬೋದು ಅಥವಾ ಏನೋ ಮೇಂಟೆನೆನ್ಸ್ ಚಾರ್ಜ್ ತಗೊಳ್ತಾರೆ. ಅವರಿಗೆ ಇದೇ ಕನ್ವೀನಿಯೆಂಟ್, ಇದ್ದೇ ಕನ್ವೀನಿಯೆಂಟ್ ಅಂತ ಅವ್ರು ಹೇಳ್ತಾ ಇದ್ರು. ಸೊ ನೀವು ಕೇಳಿರ್ಬೋದು, ಅದು ಅವರ ಮುಖವನ್ನು ನನಗೆ ಹಿಡಿಲಿಕ್ಕಾಗಲಿಲ್ಲ. ಹಾಗೆಯೇ ನಾನು ಸ್ವಲ್ಪ ಬೇರೆ ಅಂಗಡಿಗೆಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಕೇಳಿದ್ವಿ, ಇದಕ್ಕೆ ಎಷ್ಟು, ಟೊಮೆಟೊಗೆ ಎಷ್ಟು, ಈರುಳ್ಳಿಗೆ ಎಷ್ಟು ಅಂತ ಕೇಳಿದ್ವಿ. ಅವ್ರು ಹೇಳಿದರು ಹೊರಗಡೆ ಎಂಥ ಪ್ರೈಸ್ ಇಟ್ಟಿದ್ದಾರೆ ಅದೇ ಪ್ರೈಸ್ ಇಲ್ಲಿ ಒಳಗಡೆ ಸಹ ಇಟ್ಟಿದ್ದಾರೆ. ಅವರಿಗೆ ಅಂಗಡಿಯನ್ನು ಅಸೈನ್ ಮಾಡಿದ್ದು ಇವತ್ತಂತೆ. ಓಪನಿಂಗ್ ಆಗಿ 1 ವಾರ ಆಯಿತು, ಆದರೆ ಇವತ್ತು ಅಂಗಡಿ ಅಸೈನ್ ಮಾಡಿದಾರಂತೆ. ಅಂದರೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರಿಗೆ ಇಲ್ಲಿ ಕರೆಸಿ ಅವರಿಗೆ ಅಂಗಡಿಯನ್ನು ಇವತ್ತು ಅಸೈನ್ ಮಾಡಿದಾರಂತೆ. ಸೊ ಒಫಿಷಿಯಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಕೆಲವು ಕಡೆ ನೋಡಿದ್ದೆ, ದೇವರ ಫೋಟೋ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲ ಮಾಡಿದರು. ಆಮೇಲೆ ಅದು ಏನು ಕುಂಬಳಕಾಯಿ ಒಡೆದು ಎಲ್ಲ ಮಾಡಿದ್ರು. ಹಾಗಾಗಿ ನಾನು ಅಂದ್ಕೊಂಡೆ ಮೇ ಬಿ ಇವತ್ತೇ ಇರ್ಬೋದು ಓಪನಿಂಗ್ ಅಂತ. ಹಾಗೆ ಕನ್ಫರ್ಮೇಷನ್ ಕೂಡ ನಾವು ಮಾಡ್ಕೊಂಡ್ವಿ. ಇದು ಪಾಲಿಕೆ ಬಜಾರ್ ಇದ್ದರೂ ಸಹ ಇನ್ನೂ ಕೆಲವರು ಇಲ್ಲೇ ಅಂಗಡಿಗಳನ್ನು ಹೊರಗಡೆ ಇಟ್ಟಿದ್ದಾರೆ. ಅಂಗಡಿಗಳನ್ನು ಮೇ ಬಿ ಇವತ್ತಷ್ಟೇ ಓಪನ್ ಆಗಿದ್ದಲ್ವಾ, ಹಾಗಾಗಿ ಸ್ವಲ್ಪ ಅವರದ್ದು ಒಟ್ಟಿಗೆ ಇದ್ದವರು ಹೇಗೆ ಮಾಡ್ತಿದ್ದಾರೆ, ಏನು ಒಳ್ಳೆ ವ್ಯಾಪಾರ ಆಗ್ತಾ ಉಂಟಾ ಏನು ಅಂತ ಕೇಳಿಕೊಂಡು ಮತ್ತೆ ಅವರು ಮೇ ಬಿ ಇಲ್ಲಿ ಈ AC ಮಾರ್ಕೆಟಿಗೆ ಮೈಗ್ರೇಟ್ ಆಗೋದು ಚಾನ್ಸಸ್ ಇರ್ಬೋದು. ಅದಕ್ಕೆ ಇನ್ನೂ ಅವರು ಇಲ್ಲೇ ಹೊರಗಡೆನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಳಿಯುವುದು ಸುಲಭ ಅಂತ ಮೆಟ್ಟಿಲು, ಹತ್ತುದು ಕಷ್ಟ ಅಂತ ಎಸ್ಕಲೇಟರ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡಿದ್ರಲ್ಲ ಬೆಂಗಳೂರಿನ ಫಸ್ಟ್ ಏರ್ ಕಂಡೀಷನ್ಡ್ ಮಾರ್ಕೆಟ್ ಹೇಗಿತ್ತು ಅಂತ. ಈಗಿನ್ನೂ ಕರೆಕ್ಟಾಗಿ ಸೆಟಪ್ ಆಗಲಿಲ್ಲ, ಆದರೆ ಮುಂದಿನ ದಿನದಲ್ಲಿ ಒಂದು ಸಕ್ಸಸ್ಫುಲ್ ಮಾರ್ಕೆಟ್ ಆಗೋದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು ಸಿಗುವ ನಾವು ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.